ಹಾಯ್ ಆಲ್, ಇದು ಸಂಡೇ ವ್ಲಾಗ್. ನಾವು ಸಂಡೇ ಎದ್ದಿದ್ದೆ ಲೇಟ್ ಆಯಿತು. ಎದ್ದೇಳೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. ಸೊ ಟಿಫನ್ ಕೂಡ ಮಾಡೋಕ್ಕಾಗಿಲ್ಲ. ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂತ ಹೋದರೆ ಕರೆಂಟ್ ಬೇರೆ ಇರಲಿಲ್ಲ. ಸೊ ಅಷ್ಟರಲ್ಲಿ ನಮ್ಮ ಮಕ್ಕಳಿಗೆ ಸ್ನಾನ ಮಾಡಿಸೋಣ ಅಂತ ಹೋದ್ವಿ. ಮೊದಲು ಸ್ನಾನ ಮಾಡಿಸೋಕ್ಕೆ ಪೈಪೆಲ್ಲ ಹಾಕಿ ಶ್ಯಾಂಪು ಎಲ್ಲ ರೆಡಿ ಇಟ್ಕೊಂಡ್ವಿ. ಫಸ್ಟ್ ನಮ್ಮ ರಾವಣ್ಗೆ ಸ್ನಾನ ಮಾಡಿಸೋಣ ಅಂತ ಕರ್ಕೊಂಡು ಬಂದ್ವಿ. ಯಾಕಂದರೆ ಅವನಿಗೆ ಫಸ್ಟ್ ಸ್ನಾನ ಮಾಡಿಸಿದ್ರೆ ಬಿಸಿಲಲ್ಲಿ ಬೇಗ ಅವನ ಹೇರ್ಸು ಒಣಗುತ್ತೆ ಅಂತ. ಇವನಂತೂ ನನ್ನ ಮುದ್ದಿನ ಮಗ. ಅವನಿಗೇನಾದರೂ ಬೈದರೆ ಅವನ ತಲೆನೇ ಕೆಡಿಸ್ಕೊಳ್ಳಲ್ಲ. ಆ್ಯಟಿಟ್ಯೂಡಲ್ಲಿ ಓಡಾಡ್ತಾ ಇರ್ತಾನೆ. ನಾವೇ ಹೋಗಿ ಅವನ ಹತ್ರ ಮಾತಾಡಬೇಕೇ ಹೊರತು ಅವನಂತೂ ಬರಲ್ಲ. ಸ್ನಾನ ಅಂದರೆ ಸಾಕು ಓಡೋಗ್ತಾನೆ. ಮಳೆ ಅಂದರೆ ತುಂಬ ಇಷ್ಟ ಅವನಿಗೆ. ಮಳೆ ಎಲ್ಲ ಬಂದರೆ ಆಚೆನೇ ಇರ್ತಾನೆ. ರೀಸೆಂಟಾಗಿ 2 ದಿನ ಮಳೆ ಬಂದವಾಗಲೂ ಅಷ್ಟೇ ಅವನು ಆಚೆನೇ ಇದ್ದ. ಸೊ ಹಾಗಾಗಿ ಜಾಸ್ತಿ ಕೊಳೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇವನಿಗೆ ಸ್ನಾನ ಮಾಡಿಸೋ ಅಷ್ಟರಲ್ಲಿ 3 ಜನಕ್ಕೂ ಸಾಕಾಗೋಯ್ತು. ನೆಕ್ಸ್ಟ್ ನಮ್ಮ ಡ್ಯಾನಿ. ಇವನು ನೋಡಿದರೆ ಎಲ್ಲ ಭಯ ಬೀಳ್ತಾರೆ. ನಾನು ಇವನಿಗೆ ಅಣ್ಣ ಅಂತ ಕರಿತೀನಿ. ಯಾಕಂದರೆ ಇವನು ನನಗಿಂತ ಉದ್ದ ಇದ್ದಾನೆ ನೋಡೋಕ್ಕೆ ಮಾತ್ರ ಹೀಗೆ. ಆದರೆ ಪಾಪ ಅವನಂತೂ ಚಿಕ್ಕ ಮಗು ಥರನೇ ಸೈಲೆಂಟಾಗಿರ್ತಾನೆ. ಹೇಳಿದ ಮಾತೆಲ್ಲ ಜಾಸ್ತಿ ಕೇಳ್ತಾನೆ. ಆದರೆ ನಮ್ಮ ರಾವಣ್ ಇವನಿಗೆ ಡೆಡ್ ಆಪೋಸಿಟ್ಟು. ನಮ್ಮ ಡ್ಯಾನಿ ಏನಾದರೂ ಕಿತಾಪತಿ ಮಾಡ್ತಿದ್ರೆ ಒಂದ್ಸತಿ ಡ್ಯಾನಿ ಅಂತ ಜೋರಾಗಿ ಕೂಗಿದ್ರೆ ಸಾಕು, ಸುಮ್ಮನೆ ಆಗೋಗ್ತಾನೆ. ಇನ್ನು ನಮ್ಮ ಬ್ರ್ಯಾಂಡಿ, ಇವಳಂತೂ ನನ್ನ ಮುದ್ದಿನ ಮಗಳು. ಇವಳಂತೂ ಫುಲ್ ಒಳ್ಳೆ ಹುಡುಗಿ. ಒಂಚೂರು ತರಲೆ ಮಾಡಲ್ಲ. ಅವಳ ಪಾಡಿಗೆ ಅವಳು ಊಟ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ನಾವೆಲ್ಲೇ ಹೋದರೂ ನಮ್ಮ ಜೊತೆ ಓಡಾಡ್ಕೊಂಡೇ ಇರ್ತಾಳೆ. ಇನ್ನು ನೆಕ್ಸ್ಟು ಜಾಕಿ. ಇವನು ನಮ್ಮ ಮನೆಯ ಹಿರಿಯ ನಾಗರಿಕ, ಎಲ್ಲರಿಗಿಂತ ದೊಡ್ಡವನು. ಇವನು ಅಷ್ಟೇ ಅವನ ಪಾಡಿಗೆ ಅವನು ಇರ್ತಾನೆ. 3 ಜನದ ಜೊತೆ ಅವನು ಹೋಗೋದೇ ಇಲ್ಲ. ಯಾಕಂದರೆ ಅವನಿಗೆ ಇವ್ರು ಮಾಡೋ ಕಿತಾಪತಿ ಇಷ್ಟ ಆಗಲ್ಲ. ಅದಕ್ಕೇ ಇನ್ನೆಲ್ಲರದು ಸ್ನಾನ ಆದಮೇಲೆ ಡ್ಯಾನಿಗೊಂದು ಟ್ಯಾಬ್ಲೆಟ್ ಹಾಕಬೇಕಿತ್ತು. ಯಾಕಂದರೆ ಅವನಿಗೆ ಸ್ಕಿನ್ ಇನ್ಫೆಕ್ಷನ್ ಬೇರೆ ಆಗಿತ್ತು. ಅವ್ನು ಚಿಕ್ಕವನಿರ್ತಾ ಆಲ್ಮೋಸ್ಟ್ ಡೈರೆಕ್ಟಾಗಿ ಟ್ಯಾಬ್ಲೆಟ್ನ ನುಂಗ್ತಿದ್ದ. ಬಟ್ ಇವಾಗ ಆಲ್ಮೋಸ್ಟ್ 1 ಇಯರ್ ಆದಮೇಲೆ ಅವನಿಗೆ ಟ್ಯಾಬ್ಲೆಟ್ ಕೊಡ್ತಾ ಇರೋದು. ಸೊ ಅದಕ್ಕೆ ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲ್ಲ ಅಂತ ಹೇಳಿಬಿಟ್ಟು ಈ ಥರ ಟೊಮೆಟೊ ಒಳಗಡೆ ಹಾಕಿ ಕೊಟ್ವಿ. ಸೊ ಅವ್ನು ಈಸಿಯಾಗಿ ತಿಂದ ಟೊಮೆಟೊ ಅಂತ ಅಂದ್ಕೊಂಡು. ಸೊ ಕರೆಂಟ್ ಬಂತು ಅಷ್ಟರಲ್ಲಿ. ಮನೇಲಿ ಮೊಟ್ಟೆ ಕೋಳಿ ಬೇರೆ ತಂದಿದ್ರು. ಸೊ ಚಿಕನ್ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಮೊದಲು ಕುಕ್ಕರ್ಗೆ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಪಲಾವ್ ಎಲೆ, ಈರುಳ್ಳಿ, ಹಸಿಮೆಣಸು ಹಾಕಿ ಫ್ರೈ ಮಾಡಿಕೊಂಡೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡು ಚಿಕನ್ ಹಾಕಿ ಅದಕ್ಕೆ ಅರಿಶಿಣದ ಪುಡಿ, ಉಪ್ಪು, ನೀರು ಹಾಕಿ 7ರಿಂದ 8 ವಿಷಲ್ ಕೂಗಿಸಿದೆ. ಮಸಾಲೆಗೆ ತೆಂಗಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಪೆಪ್ಪರ್ ಪೌಡರು, ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಬಾದಾಮಿ, ಗೋಡಂಬಿ, ಗಸಗಸೆ ಹಾಕಿ ಪೇಸ್ಟ್ ಮಾಡಿಕೊಂಡೆ. ಬೇಯಿಸಿರೋ ಚಿಕನ್ಗೆ ಮಸಾಲೆ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಗೆ ಚಿಕನಲ್ಲಿ ಬಂದಿರೋ ಆ ಮೊಟ್ಟೆ ಎಲ್ಲ ಹಾಕಿ ಕುದಿಸ್ಕೊಂಡ್ರೆ ಚಿಕನ್ ಸಾಂಬಾರು ರೆಡಿ. ಹಾಗೆ ಡೈರೆಕ್ಟಾಗಿ ಊಟ ಮಾಡ್ಕೊಂಡ್ವಿ. ನಾವು ಗಾರ್ಡನ್ ವರ್ಕ್ನ ಕಂಟಿನ್ಯೂ ಮಾಡೋಣ ಅಂತ ಪಾಟ್ಸ್ ಎಲ್ಲ ಮೇಲೆ ಶಿಫ್ಟ್ ಮಾಡಿದ್ವಿ. ನನ್ನ ಹಸ್ಬೆಂಡೇ ಎಲ್ಲ ಪಾಟ್ ತಂದರು. ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ, ಇರ್ಲಾರ್ದವ್ರು ಏನೋ ಬಿಟ್ಕೊಂಡ್ರು ಅಂತ ದೊಡ್ಡ ಪಾತ್ನೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಫ್ಲೋರ್ಗೆ ಸುಸ್ತಾದ. ಪಾಟಲ್ಲಿ ಮಣ್ಣು ಬೇರೆ ಇತ್ತು ಅಲ್ವಾ. ಸೊ ನಮಗೆ ಎತ್ತಕ್ಕಾಗಿಲ್ಲ. ನಾವು ಜಾಸ್ತಿ ದಾಸವಾಳ ಗಿಡನೇ ತೊಗೊಂಬಂದಿದ್ವಿ. ಯೆಲ್ಲೋ ಕಲರು, ಪಿಂಕ್ ಕಲರು, ರೆಡ್ ಮತ್ತು ಆರೆಂಜು ಆ್ಯಂಡ್ ಒಂದು ಮಲ್ಲಿಗೆ ಗಿಡ ಬೇರೆ ಹಾಕಿದ್ವಿ. ಹಳೆ ಪಾಟಲ್ಲಿ ಅರಿಶಿಣದ ಗಿಡ ಮತ್ತು ಡೇರೆ ಗಿಡ ಇತ್ತು. ಅದನ್ನು ತೊಗೊಂಡು ಹೊಸ ಪಾಟ್ಗೆ ಶಿಫ್ಟ್ ಮಾಡಿದ್ವಿ. ಇನ್ನೂ ಸ್ವಲ್ಪ ಗಿಡ ಹಾಕೋದಿತ್ತು, ಆದರೆ 12 ಪಾಟು ಸಾಲಿಲ್ಲ. ನಾವು ಫಸ್ಟು ಯೆಲ್ಲೋ ದಾಸವಾಳ ಹಾಕಿದ್ವಿ. ಆಮೇಲೆ ಪಿಂಕ್ ಕಲರ್ ದಾಸವಾಳ ಹಾಕಿದ್ವಿ. ಪಿಂಕ್ ಕಲರ್ ದಾಸವಾಳವಂತೂ ಆಲ್ರೆಡಿ ಹೂವೇ ಬಿಟ್ಟಿತ್ತು. ಗಿಡ ನೆಡುವಾಗ ನಮ್ಮ ಪಾರಿವಾಳನೂ ಬಂದಿತ್ತು. ಅದನ್ನು ಕಟ್ಟೆ ಮೇಲೆ ಕೂರಿಸಿದ್ವಿ ನೋಡ್ತಾ ಇರುವಂತ. ಆಮೇಲೆ ಮಲ್ಲಿಗೆ ಗಿಡ ಹಾಕಿದ್ವಿ, ಡೇರೆ ಗಿಡ ಮತ್ತು ವಿಳ್ಯದೆಲೆ ಗಿಡನೂ ಹಾಕಿದ್ವಿ. ಹಾಗೆ ನಮ್ಮದು ಅರಿಶಿಣದ ಗಿಡ ಕೂಡ ಇತ್ತು, ಅದನ್ನು ಹಾಕಿದ್ವಿ. ಎಲ್ಲ ಗಿಡ ಹಾಕಿದ್ಮೇಲೆ ಅದನ್ನು ಲೈನಲ್ಲಿ ಅರೇಂಜ್ ಮಾಡಿ ಅದಕ್ಕೆ ನೀರು ಹಾಕಿದ್ವಿ. ನಮ್ಮ ಫ್ರಿಜ್ನ ರೀಯೂಸ್ ಮಾಡೋಣ ಅಂತ ಇಟ್ಟಿದ್ದೀವಿ. ಹಾಗೆ ನಮ್ಮ ಇಂಡಿಯನ್ ಜುಗಾಡ್ ಗೇಟ್ನ ಹಾಕಿ ನಮ್ಮ ಪಾರಿವಾಳನ ಗಾರ್ಡನಲ್ಲಿ ವಾಕ್ ಮಾಡ್ತಾ ಇತ್ತು. ಅದನ್ನು ಕೂಡ ಕೇಜಿಗೆ ಹಾಕಿ ನಮ್ಮ ಡೇನ ಎಂಡ್ ಮಾಡಿದ್ವಿ.